ಏನಾದರೂ ಸಿ ಎಮ್ ಮೇಲೆ ಏನಾರು ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣವ್ರು ಒಬ್ರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ ಸಿ ಎಮ್ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್. ಹಾಂ, ಮಾಟ ಮಂತ್ರ ಮಾಡೋಕ್ಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ ಸಿ ಎಮ್ಮು? ಇವ್ರು ಮಾಡಿದ್ರೆ ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ಥರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲಾಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. ಸಿ ಎಂ ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಇಲ್ಲಪ್ಪ, ನಮಗೇನು ಆ್ಯಕ್ಟಿವ್ ಆಗಿದ್ದಾರಪ್ಪ, ನಮಗೇನಂಗೆ ಕಾಣಿಸ್ತಾ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಅಸಹಾಯಕರಾಗಿದ್ದಾರೆ ಅಲ್ಲ, ನಿಮ್ಗೆ ಕಾಣಿಸ್ತದೆ. ಅವ್ರ ಆಪ್ತರು ಹೇಳ್ತಾ ಇದ್ದಾರೆ, ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ ಸಿ ಎಮ್ ಅವ್ರ ಆಪ್ತರೇ ಅಪ್ಪ. ನಮ್ಮನ್ಯಾಗ ದೂರ ಮುಡುಗಿದ್ದೀರಾ ನಮ್ಮನ್ನ? ಸಿ ಎಮ್ ಆಪ್ತತೆಯಿಂದ ದೂರ ಮುಡುಗಿದ್ದೀರಾ ನಮ್ಮನ್ನ? ನಾವು ಆಪ್ತರಿದ್ದೀವಿ. ಆ ಥರ ಏನು ಕಾಣಿಸ್ತಾ ಇಲ್ಲ ನಮಗೆ. ಆ್ಯಕ್ಟಿವ್ ಆಗಿದ್ದಾರೆ. ಸಹಜ ಸಹಜ, ಜಾಸ್ತಿ ಮೊದಲಷ್ಟು ಆ್ಯಕ್ಟಿವ್ ಆಗಿಲ್ಲದೆ ಇದ್ರೂ ಆಡಳಿತ ಚುರುಕವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ ಸಿ ಎಮ್ ಅವ್ರ ಹತ್ರ ಇದೆ. ದಾವಣಗೆರೆ ವಿಚಾರವಾಗಿ ಸಾಕಷ್ಟು ತಲೆದಂಡುಗಳಾಯಿತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡುಗಳೇನಾಯಿತು ಸರ್? ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಸಿ ಎಂ ಅವ್ರಿಗೆ. ಈ ಥರ ಸಿ ಎಂ ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಆರೋಪ ರಾಜಣ್ಣ ಅವ್ರದ್ದು. ರಾಜಣ್ಣ ಅವರು ಅದು ಯಾವ ಇದರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಮಾಡೇ ಇಲ್ಲ ಅಂತಂದರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು, ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ತೀರ್ಮಾನವನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸರ್ ಕೆಲವರು. ಮಾಡ್ಬೋದು, ಎಲ್ರಿಗೂ ಅಧಿಕಾರ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಎಲ್ಲ ಪ್ರಶ್ನೆ ಮಾಡಲಿ, ಪ್ರಶ್ನೆಗೆ ಉತ್ತರ ಪಕ್ಷದ ಅಧ್ಯಕ್ಷರು ಕೊಡ್ತಾರೆ. ಮುಸ್ಲಿಂ ನಾಯಕರ ವಿವಾದ ಸರಿ ಅನಿಸ್ತಾ ಇದೆಯಾ ಸರ್ ಪಕ್ಷದಲ್ಲಿ? ನೋಡ್ರಿ, ನಮ್ಮ ಪಕ್ಷದಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಮುಸ್ಲಿಮರು ಕೂಡ, ಆ ಸಮುದಾಯ ಕೂಡ ನಮ್ಮ ಪಕ್ಷಕ್ಕೆ ಬೆನ್ನೆಲುಬು. ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರಗಳು ಸಿಗ್ತವೆ. ಹಂಗಂತ ನಾವು ಬೆನ್ನೆಲುಬಾಗಿದ್ದೀವಿ, ನಾವೇನು ಬೇಕಾದ್ರೂ ಮಾಡ್ತೀವಿ ಅಂದರೆ ಅದಕ್ಕೆ ಸಾಧ್ಯ ಇಲ್ಲ. ಬೆನ್ನೆಲುಬು ಅಂತಕ್ಕಂಥದ್ದು ನಾವೇ ಒಪ್ಕೊತೀವಿ. ಹಂಗಂತ ಅವರು ಕೂಡ ಒಂದು ಪಕ್ಷದ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಎಲ್ಲರೂ ಎಚ್ಚರಿಕೆ ರೀತಿಯಲ್ಲಿ ಪತ್ರ ಎಲ್ಲ ಬರೆದವರು ಹೈಕಮಾಂಡ್ಗೆ ಎಲ್ರಿಗೂ ಬರೀತಾರೆ. ಅದೇನು ಇವತ್ತಿಂದ ಅಲ್ಲ, ಇಂದಿರಾ ಗಾಂಧಿ ಕಾಲದಿಂದ, ನರೇಂದ್ರ ಮೋದಿ ಅವ್ರ ಕಾಲ, ವಾಜಪೇಯಿ ಅವ್ರ ಕಾಲದಿಂದ ನಡೀತಾ ಇರೋದಲ್ಲ. ಅವೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಅವಾಗಿಂದಲೂ ನಡೀತಾ ಇದೆ. ಅಂದರೆ 23 ಚುನಾವಣೆಗೆ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ, ಈ ಥರದ ಬೆಳವಣಿಗೆಗಳನ್ನ ಸಹಿಸೋಕ್ಕಾಗಲ್ಲ, ಮುಂದೆ ಬುದ್ಧಿ ಕಲಿಸ್ತೇವೆ ಅನ್ನೋ ಲೆಕ್ಕದಲ್ಲಿ ಪತ್ರ ಬರೆದವರು. ಅವ್ರ ಅಭಿಪ್ರಾಯ ಅಷ್ಟೇ. ಇಡೀ ಸಮುದಾಯ ಹೇಳ್ಬಿಡೈತಾ ನಿಮಗೆ? ಯಾರೋ ಅವ್ರು ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳವ್ರೆ. ಮುಸ್ಲಿಮರು ಮತ್ತು ದಲಿತರು ಒಂದು ಪ್ರತ್ಯೇಕವಾಗಿ ಪಕ್ಷನ ಕಟ್ಟಬೇಕನ್ನೋ ಚರ್ಚೆ ಆಗ್ತಾ ಇರೋದು ಒಳ್ಳೇದದು, ಕಟ್ಟಲಿ, ಏನು ತೊಂದರೆ ಇಲ್ಲ. ಅಧಿಕಾರಕ್ಕೆ ಬರಲಿ. ರೈತ ಸಂಘ ಒಂದು ಸರಿಯಾಗಿ ಪಕ್ಷ ಕಟ್ಟಿರಲಿಲ್ವಾ? ಅವರು ಒಂದು ಪಕ್ಷ ಮಾಡಿರಲಿಲ್ವ? ಅವರು ಒಂದು ಮಾಡಲಿ, ಏನು ತಪ್ಪೇನಿದೆ? ಜನ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಅಧಿಕಾರ ನಡೆಸಲಿ, ಅಧಿಕಾರ ಚುಕ್ಕಾಣಿ ಹಿಡ್ಕೊಳ್ಳಿ, ತಪ್ಪೇನಿಲ್ಲ. ಅದು ಕಟ್ಟಿದ್ದೀವಿ ಅಂತಕ್ಕಂಥದ್ದು. ಪಾಪ ಇಬ್ರಾಹಿಂ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ. ಅವರು, ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರೆಲ್ಲ ಸೇರಿ ತುಂಬ ಪ್ರಯತ್ನ ಮಾಡಿದವರು. ಏನಾರ ರಾಜ್ಯದ ಜನ ಅವ್ರಿಗೆ ಏನಾರ ಮನ್ನಣೆ ಕೊಟ್ಟು ನಾವು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತಂದರೆ ತಪ್ಪೇನಿಲ್ಲ. ಅದು ಎಲ್ಲರೂ ಡೆಲ್ಲಿಗೆ ಹೋಗಿ ಬಂದರು, ಸಚಿವರು, ಹಿರಿಯ ಶಾಸಕರು. ನೀವು ಕೂಡ ಹಿರಿಯ ಸ್ಪಷ್ಟತೆನೇ ಸಿಗಲಿಲ್ಲ, ಭರವಸೆ ಸಿಗಲಿಲ್ಲ. ತಾವು ಕೂಡ ಹಿರಿಯ ಶಾಸಕರು, ತಾವು ಹೋಗ್ಬೇಕಾಗಿತ್ತು, ಯಾಕೆ ಹೋಗಲಿಲ್ಲ? ಇಲ್ಲ, ನಮಗೆ ಅವರು ಅವಾಗ ನಾವು ಅಂಬೇಡ್ಕರ್ ಜಯಂತಿ ಇತ್ತು. ನಮಗೆ ಅಂಬೇಡ್ಕರ್ ಜಯಂತಿ ಭಾಳ ಮುಖ್ಯ. ನಮಗೆ ನಮ್ಮ ಮಂತ್ರಿಗಿರಿಗಿನ್ನ ಅಂಬೇಡ್ಕರ್ ಜಯಂತಿ ಮುಖ್ಯ. ನಮಗೆ ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕಪ್ಪ. ಅದು ವರ್ಷಕ್ಕೆ ಒಂದು ಸರಿ ಬರೋದು. ನಾನು ಅಂಬೇಡ್ಕರ್ ಜಯಂತಿ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಜಯಂತಿ ಆದಮೇಲೆ ಒಂದು ಮೀಟಿಂಗ್ ಕರೀರಿ, ಎಲ್ಲ ಒಟ್ಟಿಗೆ ಹೋಗೋಣ ಅಂದು. ಇಲ್ಲ, ನಾವು ಈಗಲೇ ಹೊರಟ್ಬಿಟ್ಟಿದ್ದೀವಿ ಅಂದ್ರೆ ನೀವು ಹೋಗ್ಬಿಟ್ರಪ್ಪ, ನಾವು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತೇಳಿ ನಾನು ಅದನ್ನು ಹೋಗಲಿಲ್ಲ. ನಾನು ಅಂಬೇಡ್ಕರ್ ಜಯಂತಿಲಿ ಭಾಗವಹಿಸಿದೆ. ಅದಿನ್ನೂ ನಾನು ಕರೆದಿಲ್ಲ. ಕರೆದ್ರೆ ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅದೇ ಅವ್ರೇನೋ ಕರೆದ್ರೆ ತಮ್ಮ ಗಮನಕ್ಕೆ ತರ್ತೀನಿ ನಾನು. ನೋಡ್ರಿ, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಸಮಯ ಬಂದಾಗ ಎಲ್ಲ ಕೂಡ ಆಗ್ತವೆ. ಈಗ ಸದ್ಯಕ್ಕೆ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಈ ತಮಿಳುನಾಡು ಚುನಾವಣೆ ಇದೆ. ಆ ಚುನಾವಣೆಗಳೆಲ್ಲ ಆಗಬೇಕು, ರಿಸಲ್ಟ್ಗಳು ಬರಬೇಕು. ರಿಸಲ್ಟ್ಗಳು ಬಂದಮೇಲೆ ಆಮೇಲೆ ರಾಜಕೀಯ ಅದರದ್ದೇ ಆದಂಥ ತಿರುವನ್ನು ತೆಗೆದುಕೊಳ್ತದೆ. ಸರ್, ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನೋ JDS ಹೋಗ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸರ್. ನಿಮ್ಮ ಹೂವು ಎಲ್ಲ ಮಾಧ್ಯಮದವ್ರ ಸೃಷ್ಟಿ. ಇವೆಲ್ಲ ಎಲ್ಲ ಹೋಗ್ಬಿಡ್ತಾನೆ ಜಮೀರಣ್ಣ JDSಗೆ. ಅವನೇನೋ ಸ್ಟೇಟ್ಮೆಂಟ್ ಕೊಟ್ಟವನ. ನೆನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ, ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳವನೇ ಅಂತ. ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಏನೋ ಇಂಟರ್ನಲ್ ಏನಾರು ಇದೆಯಾ? ನೀವು ಹೇಳ್ಬೇಕು ಸರ್. ನನಗೆ ನಾವು ಆಪ್ತರಿದ್ದೀವಿ, ನಮಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ಗೆ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡ ಬಾ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ.
ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು, ಸುಮ್ಮನೆ ಒಬ್ಬನೇ ಹೋಗ್ಬಿಡ್ತಾನ. ಈಗ ಬಂದವ್ರನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹಾಂ, ಕರ್ಕೊಂಡು ಹೋಗ್ಬೇಕು, ಅವ್ನು ಜವಾಬ್ದಾರಿ ಅಲ್ವಾ, ಕರ್ಕೊಂಬಂದಿರೋ ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಅವ್ನು ಹೋಯ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರಾ JDSನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ ಅದೆಲ್ಲ. ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ? ಒಟ್ಟಲ್ಲಿ ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಈಗ ಯಾರ ಮೇಲೆ? ಹೌದೌದು, ನಮ್ಮನ್ನು ಕರ್ಕೊಂಬಂದವನು ಅವನೇನೆ, ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ, ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ, ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.